ನೆಕ್ಸ್ಟ್ ವೀಕ್ ಅವ್ನ ಬರ್ಡೇ ಇದೆ ಅಲ್ವಾ, ಏನು ಗಿಫ್ಟ್ ಮಾಡಲಿ? ಹಾಂ, ಅವನಿಗೆ ನಿನ್ನ ಮುಖ ಕೂಡ ನೋಡೋಕೆ ಇಷ್ಟ ಇಲ್ಲ. ಯಾಕೆ ಒಂದು ಸೈಡ್ ಲವ್ ಮಾಡ್ಸೈತೆ ನೀನು? ಅವ್ನು ನನಗೆ ವೀಕ್ಲಿ 3 ಟೈಮ್ ಕಾಲ್ ಮಾಡ್ತಾನೆ ಗೊತ್ತಾ. ಅಂದರೆ ಅವನಿಗೂ ನನ್ನ ಮೇಲೆ ಫೀಲಿಂಗ್ಸ್ ಇದೆ ಅಂತ ಅಲ್ವಾ, ಹೇಳ್ಕೊಳ್ಳೋ ಸ್ವಲ್ಪ ನಾಚಿಕೆ ಅಷ್ಟೇ, ನೀನು ಹೇಳ್ದಂಗೆ ಏನೂ ಇಲ್ಲ. ಅವ್ನು ವೀಕ್ಲಿ ನಿಂಗೆ 3 ಟೈಮ್ಸ್ ಫೋನ್ ಮಾಡೋದು, ನಿನ್ನ ಹತ್ರ ಇರೋ ನೋಟ್ಸು ಟೈಮ್ ಟೇಬಲ್ ಕೇಳೋದಕ್ಕೆ ಅಷ್ಟೇ, ನಿಮ್ಮ ಮೇಲೆ ಲವ್ ಇದೆ ಅಂತಲ್ಲ. ಆ್ಯಂಡ್ ಬನು, ನೀನು ಇನ್ನೊಂದು ಗೊತ್ತಾ, ನಮ್ಮ ಮನೆ ಪಕ್ಕದಲ್ಲಿರೋ ದೀಪ್ತಿ ನಾನು ಆಗಲಿ ಲವ್ ಮಾಡ್ತಿದ್ದಾನೆ ಕಣೆ. ಓಹ್ ಅದಾ, ಅವಳು ಇವಾಗ ತಾನೇ PU ಕಂಪ್ಲೀಟ್ ಆಗಿದೆ ಅಲ್ವಾ. ಸೊ ಡಿಗ್ರಿನಲ್ಲಿ ಯಾವ್ದು ತೊಗೊಂಡ್ಲಿ, PCMBನ ಅಥವಾ ಕಾಮರ್ಸಾ, ಏನು ತೊಗೊಂಡ್ಲಿ ಅಂತ ಕೇಳೋಣ ಅಂತ ಕಾಲ್ ಮಾಡಿರ್ತಾಳೆ. ನೀವು ಅದನ್ನೇ ತಪ್ಪು ತಿಳ್ಕೊಂಡ್ರೆ ಹೇಗೆ? ಅಮ್ಮ ತಾಯಿ, ನಮ್ಮ ಮನೆ ಹತ್ರ ಇರೋ ಬಿರಿಯಾನಿ ಅಂಗಡಿಲಿ ಅವನೇ ದೀಪ್ತಿನ ಕರ್ಕೊಂಡೋಗಿ ಕೈಯಾರಿ ಬಿರಿಯಾನಿ ತಿನ್ನಿಸಿದ್ದಾನೆ. ಅದು ನನ್ನ ಕಣ್ಣಲ್ಲಿ ನಾನೇ ನೋಡಿದ್ದೀನಿ. ತಿನ್ಸಿದ್ರೆಲ್ಲ ಲವ್ ಅಂತಾರ? ನಮ್ಮಣ್ಣ ಕೂಡ ನನಗೆ ತಿನ್ನಿಸ್ತಾನಪ್ಪ, ಹಾಗಂತ ಅವನನ್ನು ಲವ್ ಮಾಡ್ತಾವನೆ ಅಂತಾರ? ಸುಮ್ಮನೆ ನೀವೇನೇನೋ ಹೇಳ್ತೀರಪ್ಪ. ಓಕೆ, ಈಗ ನೀನೊಂದು ಕೆಲಸ ಮಾಡು, ಅವನಿಗೀಗ ಡೈರೆಕ್ಟಾಗಿ ಒಂದು ಫೋನ್ ಮಾಡೋಣ. ಅವನೇನಾದ್ರು ಪಿಕ್ ಮಾಡಿದ್ರೆ ನಿನ್ನ ಮೇಲೆ ಫೀಲಿಂಗ್ಸ್ ಇದೆ ಅಂತ, ಇಲ್ಲ ಅಂದರೆ ಅವ್ನು ಪಕ್ಕಾ ದೀಪ್ತಿ ಜೊತೆನೇ ಮಾತಾಡ್ತಿರ್ತಾನೆ ನೋಡು. ಸರಿ, ನಾನು ಈಗಲೇ ಕಾಲ್ ಮಾಡ್ತೀನಿ. The number you have dialed is currently busy. Please try later. ಅದು ಅವನ ತಂಗಿ ಯಾರಾದ್ರೂ ಫೋನ್ ಎತ್ಕೊಂಡು ಮಾತಾಡ್ತಿರ್ಬೇಕೇನೋ, ಅದಕ್ಕೆ ಬಿಸಿ ಬರ್ತಿದೆ. ಬಾನು, ಇವಾಗಾದ್ರೂ ಗೊತ್ತಾಯ್ತಾ? ಅವನ ಸುಮ್ಮನೆ ಬಿಟ್ಬಿಡಲಿ ನೀನು. ಹಾಗೆಲ್ಲ ತಪ್ಪು ತಿಳ್ಕೊಂಬಾರ್ದು ಕಣೆ, ಪಾಪ ಅವನು, ಅವನಿಗಷ್ಟೆಲ್ಲ ಗೊತ್ತಾಗೋದಿಲ್ಲ.